ಇನ್ನು ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ನಿಗಮದಲ್ಲಿನ ಅವ್ಯವಹಾರಕ್ಕೆ ಸಿಬಿಐಗೆ ಇಲ್ಲ ಅಂತ ಇವತ್ತು ಹೈಕೋರ್ಟ್ ಹೇಳಿದೆ. ತನಿಖೆ ಹೊಣೆ ಸಿಬಿಐಗೆ ವಹಿಸೋದಕ್ಕೆ ಯೂನಿಯನ್ ಬ್ಯಾಂಕ್ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು, ಆದರೆ ಅದನ್ನು ವಜಾಗೊಳಿಸಲಾಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ. ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ ಸೆಕ್ಷನ್ 35A ವ್ಯಾಖ್ಯಾನ ಒಪ್ಪಲ್ಲ, ವ್ಯಾಖ್ಯಾನವನ್ನು ಪರಿಗಣಿಸಿ ಸಿಬಿಐ ತನಿಖೆಗೆ ವಹಿಸಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಅನುಮತಿ ನೀಡಿದರೆ ಎಲ್ಲ ಬ್ಯಾಂಕ್ಗಳು ಕೂಡ ಇದನ್ನೇ ಕೇಳಬಹುದು, ಆಗ ದೆಹಲಿ ಸ್ಪೆಷಲ್ ಪೊಲೀಸ್ ಕಾಯ್ದೆ ನಿರರ್ಥಕವಾಗಬಹುದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಸೆಕ್ಷನ್ 35A ಏನಿದೆ, ಇದರ ವ್ಯಾಖ್ಯಾನ ಪರಿಗಣಿಸಿ ಸಿಬಿಐ ತನಿಖೆಗೆ ಒಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದನ್ನು ನಾವು ಒಪ್ಪಿಸಿದ್ರೆ ಎಲ್ಲ ಬ್ಯಾಂಕ್ಗಳು ಕೂಡ ಇದನ್ನು ಇದೇ ರೀತಿಯಾಗಿ ಆಗಬೇಕು ಅಂತ ಕೇಳೋಕೆ ಹೊರಡ್ತವೆ. ಅಲ್ಲಿಗೆ ದೆಹಲಿ ಸ್ಪೆಷಲ್ ಪೊಲೀಸ್ ಕಾಯ್ದೆ ನಿರರ್ಥಕ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ತನಿಖೆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಕೂಡ ಇವತ್ತು ವಾದ ಮಂಡಿಸಿದ್ರು BV ಆಚಾರ್ಯ. ತನಿಖೆ ಕಳಂಕಿತ ಅಂತ ಯೂನಿಯನ್ ಬ್ಯಾಂಕ್ ಹೇಳಿಲ್ಲ ಅಂತ ಕೂಡ ಅಲ್ಲಿ ಸರ್ಕಾರದ ಪರ BV ಆಚಾರ್ಯ ವಾದ ಮಂಡಿಸಿದ್ದಾರೆ. ಕೇವಲ ಬ್ಯಾಂಕ್ ನಿಯಂತ್ರಣ ಅಧಿನಿಯಮ ಸೆಕ್ಷನ್ 35A ಉಲ್ಲೇಖ ಮಾಡಲಾಗಿದೆ. ಇದನ್ನು ಇವತ್ತು ವಾದ ಮಂಡನೆಯಲ್ಲಿ ಉಲ್ಲೇಖಿಸಲಾಯಿತು. ತನಿಖೆಯ ವ್ಯಾಪ್ತಿ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತ್ರ ತೀರ್ಮಾನಿಸಬೇಕು ಅಂತ ಹೇಳಿದರು ಅಲ್ಲಿ. ಇದು BV ಆಚಾರ್ಯ ಅವರು ಮಂಡಿಸಿದಂಥ ವಾದ. ಹೀಗಾಗಿ ಅರ್ಜಿ ವಿಚಾರಣೆಗೆ ಯೋಗ್ಯವಲ್ಲ ಅಂತ BV ಆಚಾರ್ಯ ವಾದ ಮಂಡಿಸಿದ್ರು ಸರ್ಕಾರದ ಪರ. ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿದರು. ಬ್ಯಾಂಕಿಂಗ್ ನಿಯಂತ್ರಣ ಅಧಿನಿಯಮ ಸೆಕ್ಷನ್ 35A ಅಡಿಯ ವ್ಯಾಖ್ಯಾನ ಒಪ್ಪಲಾಗೋದಿಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. 35A ವ್ಯಾಖ್ಯಾನ ಪರಿಗಣಿಸಿ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಆಸ್ಪದ ಇಲ್ಲ ಅಂತ ಇವತ್ತು ಹೈಕೋರ್ಟ್ ಅದನ್ನು ನಿರಾಕರಿಸಿದೆ. ಒಂದು ವೇಳೆ ಅನುಮತಿ ಕೊಟ್ಟರೆ ಸಿಬಿಐ ತನಿಖೆಗೆ ಎಲ್ಲ ಬ್ಯಾಂಕ್ಗಳು ಕೂಡ ಇದನ್ನೇ ಮುಂದೆ ಕೇಳ್ಬೋದು. ನೆಕ್ಸ್ಟ್ ಬಂದಾಗ ಮುಂದೆ ಎಲ್ಲ ಬ್ಯಾಂಕ್ಗಳು ಕೇಳಿದಾಗ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ನಿರರ್ಥಕವಾಗುತ್ತೆ ಅಂತ ಕೂಡ ಇವತ್ತು ಕೋರ್ಟ್ ಹೇಳಿದೆ. ಅರ್ಜಿ ತಿರಸ್ಕರಿಸಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಅಭಿಪ್ರಾಯಪಟ್ಟಿದೆ. ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಹೈಕೋರ್ಟ್ ತೀರ್ಪು ಬಂದಿದೆ ಅಂತ ಬೆಂಗಳೂರಿನಲ್ಲಿ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಬಿಐ ಹಾಗೂ IT ತನಿಖೆಗೆ ಮೇಲಿಂದ ಮೇಲೆ ಒತ್ತಡ ಇತ್ತು, ಆದರೆ ಹೈಕೋರ್ಟ್ ಒಳ್ಳೆಯ ಆದೇಶ ನೀಡಿದೆ, ಸ್ವಾಗತಿಸ್ತೀನಿ ಅಂತ ಹೇಳಿದರು. ನೋಡಿ, ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಅವರು ನಮ್ಮ ಪರವಾಗಿ ಅಂದ್ರೆ ರಾಜ್ಯ ಸರ್ಕಾರಗಳ ಪರವಾಗಿ ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೆ, ನಮ್ಮ ಜವಾಬ್ದಾರಿ ಏನಿದೆ ಅಂತ ಅವರು ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಿಂದೆ ಕೂಡ ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಈ ಇಲಾಖೆ ಇರ್ಬೋದು, ಅದೇನಾದ್ರೂ ನಮ್ಮ ಕೈಲಾಗಿಲ್ಲ ಅಥವಾ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ಬರ್ಬೋದು ಅಂತ ಇದೆ. ಅಥವಾ ಬಹಳ ಇಂಟರ್ ಸ್ಟೇಟು ಬೇರೆ ಬೇರೆ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಸಹಕಾರ ಬೇಕಾಗಿದ್ರೆ ಅವಾಗ ನಾವು ಕೇಳ್ಬೋದಾಗಿದೆ. ಆದ್ರಿಂದ ಇವತ್ತು ಏನು ಮೇಲಿಂದ ಒತ್ತಡ ಇತ್ತು, CBI IT ED ಎಲ್ಲ ತಂದು ಇದಕ್ಕೆಲ್ಲ ಮಾಡಬೇಕು ಅಂದ್ಬಿಟ್ಟು ಇವತ್ತು ನ್ಯಾಯಾಧೀಶರು ಇವತ್ತು ಒಂದು ಒಳ್ಳೆಯ ನಿರ್ಧಾರ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಏನು ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಮ್ಮ ಸಬ್ಜೆಕ್ಟ್ಗಳು ಯಾವ್ದಿರ್ಬೇಕು, ಕನ್ಕರೆಂಟ್ ಲಿಸ್ಟಲ್ಲಿ ಯಾವ್ದಿರ್ಬೇಕು, ಮತ್ತೆ ನಮ್ಮ ವ್ಯಾಪ್ತಿನಲ್ಲಿ ನಾವೇನು ಮಾಡಬೇಕು ಅಂದ್ಬಿಟ್ಟು